ನಿಮ್ಮ ಮಗನ ಲ್ಯಾಪ್ಟಾಪು ಯಾವಾಗಿಂದ ಕಾಣವಲ್ತು ಅಂತ ಹೇಳಿದ್ರಿ? ನಾವು ಅವನು ಕಾಣ್ತಿಲ್ಲ ಅನ್ನೋ ಟೆನ್ಷನಲ್ಲಿ ನಾವದನ್ನು ಸರಿಯಾಗಿ ಗಮನಿಸ್ಲಿಲ್ಲ ಸರ್. ನನ್ನ ಪ್ರಕಾರ 1-2 ದಿನ ಆಗಿರ್ಬೋದು ಸರ್. ಯಾಕಂದ್ರೆ 2 ದಿನದ ಹಿಂದೆ ಆ ಲ್ಯಾಪ್ಟಾಪ್ನ ಅವ್ನ ರೂಮಲ್ಲಿ ನೋಡಿದ್ ನೆನಪು ಸರ್. ನೆನಪು ಅಂತ ಹೇಳಿದ್ರೆ ಭಾಳ ಕಷ್ಟ ಆಕೈತ್ರಿ ಮೇಡಮ್ ಅವರೇ. ಪಕ್ಕಾ ನೆನಪು ಮಾಡ್ಕೊಂಡು ಹೇಳ್ರಿ, 2 ದಿವಸದ ಮೊದಲು ಆ ಲ್ಯಾಪ್ಟಾಪ್ನ ನೀವು ನಿಮ್ಮ ಮನ್ಯಾಗ ನೋಡಿದ್ರಿ? ಅದು ಸರಿಯಾಗಿ ಗೊತ್ತಿಲ್ಲ ಸರ್. ಒಟ್ನಲ್ಲಿ 1-2 ದಿನ ಆಗಿರ್ಬೋದು. ಅದು ಕಳ್ಳತನ ಆಗೈತೆ ಅಂತ ಹೇಳಿ ನಿಮ್ಮ ಅನುಮಾನನ? ಇಲ್ಲ ಸರ್, ಅವನೇ ಬಂದು ತಗೊಂಡೋಗಿದ್ದಾನೆ. ಅದು ಹೆಂಗೆ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತೀರಿ ಅವನ ಬಂದು ತೊಗೊಂಡು ಹೋಗ್ಯಾನಂತ ಹೇಳಿ? ಯಾಕಂದ್ರೆ ನಮ್ಮ ಹತ್ರ ಇರೋದು ಒಂದೇ ಕೀ ಸರ್. ನಾವ್ ಯಾವಾಗ್ಲೂ ಅದನ್ನ ಒಂದ್ ಜಾಗದಲ್ಲಿ ಬಚ್ಚಿಟ್ಟಿರ್ತೀವಿ. ಅದ್ ಯಾರಿಗೂ ಗೊತ್ತಾಗಲ್ಲ ಸರ್. ಅದ್ ನಮ್ ಮೂವರಿಗೆ ಮಾತ್ರ ಗೊತ್ತಿರೋದು. ಸೊ ಈಗ ನಿಮ್ಮ ಪ್ರಕಾರ ಶ್ರೀರಾಮ ನೀವಿಬ್ರು ಮನ್ಯಾಗಿಲ್ದಿರೋ ಟೈಮ್ ನೋಡ್ಕೊಂಡು ಮನಿ ಕೀ ತೆಗೆದು ಒಳಗೆ ಹೋಗಿ ಲ್ಯಾಪ್ಟಾಪ್ ತಗೊಂಡು ವಾಪಸ್ ಮತ್ತೆ ಬಾಗ್ಲ ಹಾಕಿ ಕೀ ಅದ ಜಾಗದಾಗ ಇಟ್ಟು ಹೋಗ್ಯಾನ ಅಂತ ಹೇಳಾಕತ್ತೀರಿ? ಹೌದು ಸರ್. ಈ ಲ್ಯಾಪ್ಟಾಪ್ ಜೋಡಿ ಮತ್ತೆ ಬೇರೆ ಏನಾರ ಮಿಸ್ ಆಗಿದ್ದು? ಇನ್ನೇನು ಇಲ್ಲ ಸರ್, ಅದು ಒಂದೇ ಕಾಣಿಸ್ತಾ ಇಲ್ಲ. ಆ ಲ್ಯಾಪ್ಟಾಪು ಅವಂಗೆ ಅಷ್ಟು ಇಂಪಾರ್ಟೆಂಟ್ ಆಗಬೇಕು ಅಂತಂದ್ರೆ ಅಂಥ ವಿಚಾರ ಲ್ಯಾಪ್ಟಾಪ್ದಾಗ ಏನಿರ್ಬೋದು? ಅವ ಈ ಒಂದು ವಾರದಾಗ ಅವ್ರ ದೋಸ್ತರನ್ನ ಯಾರನ್ನಾರು ಭೇಟಾಗೆ ನಾನು? ಅವ್ನು ಯಾರನ್ನೂ ಭೇಟಿ ಮಾಡಿಲ್ಲ ಸರ್. ಯಾರ ಕಣ್ಗೂ ಅವ್ನು ಕಾಣಿಸ್ಕೊಂಡಿಲ್ಲ. ಅವ ಮನೆಗೆ ಬಂದು ಹೋಗಿದ್ದನ್ನ ಆಜು ಬಾಜು ಮನೆಯವರು ಯಾರು ನೋಡಿದ್ದು? ಅವನ ಮನೆಗೆ ಬಂದು ಹೋಗಿರೋದನ್ನು ಕೂಡ ಯಾರೂ ನೋಡಿಲ್ಲ ಸರ್. ಅಲ್ಲ, ಅವ ಕೋಮಾದಿಂದ ಎದ್ದ ತಕ್ಷಣ ಆ ಲ್ಯಾಪ್ಟಾಪ್ನ ನೆನೆಸ್ಕೊಂಡು ಮನೆಗೆ ಹೋಗಿ ಆ ಲ್ಯಾಪ್ಟಾಪ್ ಎತ್ಕೊಂಡು ಬಂದಾನ ಅಂತಂದ್ರೆ ಆ ಲ್ಯಾಪ್ಟಾಪ್ನ್ಯಾಗ ಏನೋ ಮುಖ್ಯವಾದ ವಿಷಯ ಐತಿ. ಅದಕ್ಕೆ ಅವ ಮನೆಗೆ ಬಂದು ಲ್ಯಾಪ್ಟಾಪ್ ಎತ್ಕೊಂಡು ಹೋಗ್ಯಾನ. ಅಲ್ಲಲ್ಲ, ಆ ಲ್ಯಾಪ್ಟಾಪ್ ಎತ್ಕೊಂಡು ಶಿವಪುರಕ್ಕೆ ಬಂದಾನ. ಇದರ ಅರ್ಥ ಶಿವಪುರಕ್ಕೂ ಲ್ಯಾಪ್ಟಾಪ್ಗೂ ಏನೋ ಸಂಬಂಧ ಐತಿ. ಅವನ್ಗ ಊರ್ನ್ಯಾಗ ಯಾರ ಗೊತ್ತಿರೋರು ಅದಾರನ? ಗೊತ್ತಿರೋರು ಅಂತ ಯಾರೂ ಇಲ್ಲ ಸರ್. ಅವನಿಗೆ ಯಾರೂ ಸ್ನೇಹಿತರಿಲ್ಲ. ಗೊತ್ತಿರೋರು ಅಂತಂದ್ರೆ ಸ್ನೇಹಿತರು ಸಂಬಂಧಿಕರು ಆಗಬೇಕು ಅಂತೇನಲ್ವಾ? ಈ ಯಾರ ಜೊತೆಯಾರ ವ್ಯವಹಾರ ಇಟ್ಕೊಂಡಿದ್ನೋ ಅಥವಾ ಈ ಪ್ರೀತಿ ಗೀತಿ ಅಂತ